ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಿಥುನ ಲಗ್ನದವರಿಗೆ ಈ 1.5 ವರ್ಷ ಅಂದ್ರೆ 18 ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಸೊ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ರಾಹು ಕೇತು ಇದ್ರೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ರಾಹು ಕೇತು ಸೂರ್ಯ ಮಹಾದಶ ದಶ ಇರ್ಲಿ ಬಿಡ್ಲಿ, ಸೊ ಮೇ ಬಿ ಅಲ್ಲಿ ಬೇರೆ ಪ್ಲಾನೆಟ್ಸ್ ಇರಬಹುದು, ಅಥವಾ ಸೂಕ್ಷ್ಮಾಂತರ ಭುಕ್ತಿಗಳಲ್ಲಿ ಬರುತ್ತೆ, ಭುಕ್ತಿಗಳಲ್ಲಿ ಬರುತ್ತೆ, ಗೋಚಾರದಲ್ಲಿ ಬರುತ್ತೆ. ಸೊ ಹಾಗಾಗಿ ಬನ್ನಿ ಮಿಥುನ ರಾಶಿ ಅಥವಾ ಲಗ್ನದವರೆಗೆ ಮಾನಸಿಕ ಪರಿಸ್ಥಿತಿಗೆ ರಾಶಿ ನೋಡ್ಕೊಳ್ಳಿ. ಮೆಂಟಲಿ ಹೇಗಿರ್ತೀರಾ, ಹ್ಯಾಪಿನ ಅಥವಾ ಸಾರೋನಾ ಅಂತ ಹೇಳಿ. ಅದನ್ನು ಹೊರತುಪಡಿಸಿ ಫ್ರೂಟ್ಗೆ, ಸೊ ಫ್ರೂಟ್ಗೆ ನೀವು ಇದರಿಂದನೇ ನೋಡ್ಕೊಳ್ಳಿ. ಮಿಥುನ ಲಗ್ನ, ಸೊ ಆ ಟೈಮಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಎಲ್ಲಿರುತ್ತೆ ಅಂತ ಬರೀತೀನಿ. ಮೇನ್ಲಿ ಪ್ಲಾನೆಟ್ಸ್ ಲೈಕ್ 4 ಪ್ಲಾನೆಟ್ ಅಷ್ಟೇ ತಗೊಂಡಿದ್ದೀನಿ ನಾನು. ಸೊ ಮೇನ್ ಆಗಿ ನಾವು ರಾಹು ಕೇತುದಲ್ವಾ ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ಅದ್ರ ಜೊತೆಗೆ ಸೊ ಇದಿಷ್ಟು ಗ್ರಹಗಳು. ಶನಿ ಮೀನದಲ್ಲಿರುತ್ತೆ, ರಾಹು ಕೇತುಗಳು, ಕೇತು ಸಿಂಹದಲ್ಲಿ, ಹಾಗೆ ರಾಹು. ಸೊ ರಾಹು ಮನೆಯಲ್ಲೇ ಇರುತ್ತೆ ಕುಂಭ ರಾಶಿಯಲ್ಲಿ, ಗುರು ಲಗ್ನದಲ್ಲಿ ಇರುತ್ತೆ. ಸೊ ಲಗ್ನದಲ್ಲಿ ಗುರು ಗುಡ್ಡ ಬೇಡ, ಅದು ಗುರು ಗ್ರಹಕ್ಕೆ ಬಂದಾಗ ನೋಡೋಣ. ಫಸ್ಟ್ ಈಗ ನಾವು ರಾಹು ಕೇತುಗಳ ಟ್ರಾನ್ಸಿಟ್ ಇಂದ ನಿಮಗಾಗುವಂತಹ ಉಪಯೋಗಗಳು ನಾವು ತಗೊಳ್ಳೋಣ. ಸೊ ಅಂಡ್ ನಿಮಗ್ ಗೊತ್ತು, ನಾನು ಸೊ ದೃಷ್ಟಿಗಳನ್ನ ತಗೋತೀನಿ. ಹಾಗಾಗಿ ಇಲ್ಲಿ ತನಕ ನಮಗೆ ದೃಷ್ಟಿಗಳಲ್ಲಿ ರಿಸಲ್ಟ್ ಹೆಚ್ಚು ಬಂದಿರೋದ್ರಿಂದ ಫೈನ್. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮಿಥುನ ರಾಶಿ ಅಥವಾ ಲಗ್ನದವರಿಗೆ ಸೊ 9ನೇ ಮನೆಯಲ್ಲಿ ಯಾರು, ರಾಹು. 9ನೇ ಮನೆಯ ಅಧಿಪತಿ 9ರಲ್ಲೇ ರಾಹು. ಸೊ ನಂಬರ್ 1 ಪ್ರಿಡಿಕ್ಷನ್ ನಿಮಗೆ ದಶಾ ಇರ್ಲಿ ಬಿಡ್ಲಿ ಇದಾಗೆ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಟೀಚರ್ಸ್ ಆಗಿರಬಹುದು, ಅಥವಾ ನಿಮ್ಮ ಒಂದು ತಂದೆ ಆಗಿರಬಹುದು, ತಂದೆ ಸಮಾನರು ಯಾರಾದ್ರೂ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಅವರ ತಂದೆ, ಸೊ ಕ್ಲೋಸ್ ಫ್ರೆಂಡ್ ಅಂತ ತಗೊಳ್ಳಿ. ಇವರುಗಳಿಗೆ ಸ್ವಲ್ಪ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ, ಅಥವಾ ಅವರುಗಳಿಂದ ನಿಮಗೆ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ. ಟೋಟಲಿ ತಂದೆ ವಿಚಾರವಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಗೌರ್ಮೆಂಟ್ ರಿಲೇಟೆಡ್. ಸೊ ಗೌರ್ಮೆಂಟ್ ರಿಲೇಟೆಡ್ ನಿಮ್ಗೆ ಯಾವ್ದಾದ್ರು ಪ್ರಾಜೆಕ್ಟ್ ಆಗ್ಬೇಕು, ಅಥವಾ ಟ್ರಾನ್ಸ್ಫರ್ ಆಗ್ಬೇಕು, ಅಥವಾ ಸೊ ಏನಾದ್ರು ಲೈಸೆನ್ಸ್ ಗಳಿಗೆ ನೀವು ಅಪ್ಲೈ ಮಾಡಿದೀರಾ, ಅಥವಾ ಹಣ ಇನ್ವೆಸ್ಟ್ ಮಾಡಿದೀರಾ, ಡೆಫಿನೆಟ್ಲಿ ಅಷ್ಟೊಂದು ಗುಡ್ ಟೈಮ್ ಅಲ್ಲ. ಸೊ ಬಿ ಕೇರ್ಫುಲ್. ಹಣ ಕಳೆದುಕೊಳ್ಳುವ ಯೋಗ ಇದೆ. ರಾಹು ಮಹಾದಶ, ಕೇತು ಮಹಾದಶ ಅಥವಾ ಸೂರ್ಯ ಮಹಾದಶ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಹೊರತುಪಡಿಸಿ ರಾಹು ನಕ್ಷತ್ರಗಳಲ್ಲಿ ಅಥವಾ ಕೇತು ನಕ್ಷತ್ರಗಳಲ್ಲಿ ದಶ ನಡೀತಿದ್ರು ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಟೋಟಲಿ ಈ 1.5 ವರ್ಷ ಅಂದ್ರೆ 18 ತಿಂಗಳು ತಂದೆಯ ಜೊತೆ ಭಿನ್ನಾಭಿಪ್ರಾಯ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಹೇಳಿದ್ ನೀವ್ ಕೇಳೋದಿಲ್ಲ, ಅಥವಾ ನೀವು ಹೇಳಿದ್ದು ಅವ್ರು ಕೇಳೋದಿಲ್ಲ, ಬೇಡ ಅಂತ ಹೇಳಿದ್ರು ಸಡನ್ ಆಗಿ ಫಾರಿನ್ ಟ್ರಾವೆಲ್, ಅಥವಾ ಸೊ ಇದ್ರ ರಿಲೇಟೆಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ಗೆ ಕೈ ಹಾಕೋದು, ಅಥವಾ ಅದರಿಂದ ಹಣ ಕಳ್ಕೊಳ್ಳೋದು, ಯಾರಾದ್ರೂ ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲೈಸೆನ್ಸ್ ಥ್ರೂ ಗೌರ್ಮೆಂಟ್. ಸೊ ಇವೆಲ್ಲಾ ವಿಚಾರವಾಗಿ ಹಣದ ವ್ಯಯ ಅತ್ಯಧಿಕವಾಗಿ ತೋರಿಸ್ತಾ ಇದೆ. ಸೊ ಅಷ್ಟೊಂದು ಫೇವರಬಲ್ ಅಲ್ಲ. ಎಸ್, ಗುರು ನೋಡೋದ್ರಿಂದ ಇನ್ನೂ ಜಾಸ್ತಿ ಮಾಡುತ್ತೆ. ಬೇಡ ಅಂದಿದ್ದ ಕೆಲಸನೇ ಮಾಡೋದು, ಹಠ ಮಾಡೋದು, ಇಲ್ಲ ನಾವು ಮಾಡೇ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕು. ಎಸ್ಪೆಷಲಿ ತಂದೆಯ ವಯಸ್ಸು 48ರ ಮೇಲೆ ಇದ್ರೆ, ತಂದೆಯ ವಯಸ್ಸು ದ ಏಜ್ ಆಫ್ 48 ಮೇಲೆ ಇದೆ ಅಂತ ಹೇಳಿದಾಗ ಖಂಡಿತ ಅವ್ರ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಸೊ ನೀವು ನಾರ್ಮಲ್ ಆಗಿ ಅವ್ರ ಹತ್ರ ಮಾತಾಡೋದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿ ಅವ್ರ ಹತ್ರ ಮಾತಾಡ್ಬೇಕಾಗತ್ತೆ, ಏನೇ ಮಾತಾಡಿದ್ರು. ನೆಕ್ಸ್ಟ್, ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಪ್ರಿನ್ಸಿಪಲ್ ಜೊತೆ ಆಗಿರಬಹುದು, ಅಥವಾ ನಿಮ್ಮ ಟೀಚರ್ಸ್ ಜೊತೆ ಆಗಿರಬಹುದು, ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ, ಅಥವಾ ಅವರುಗಳಿಂದ ನಿಮಗೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಸೊ ಅದು ಯಾವುದೇ ಕಾರಣಕ್ಕಾಗಿರಬಹುದು. ಐಲಿ ಕಾರಣ ತೋರಿಸ್ತಾ ಇರೋದು 5th ಹೌಸ್. ಎಸ್ಪೆಷಲಿ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಅಂಡರ್ 18, ಅಂಡರ್ 20, ಸೊ ಈ ಸೀರೀಸ್ ಅಲ್ಲಿ ಅಥವಾ ನೆಕ್ಸ್ಟ್ IPL ಇವೆಲ್ಲ ಇರೋದ್ರಿಂದ ನೀವೇನಾದ್ರೂ ಈ ಕ್ಯಾಟಗರಿನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೂ ಕೂಡ ಅಲ್ಲಿ ಹೆಡ್ ಆಫ್ ದ ಪರ್ಸನ್ ಇರ್ತಾರಲ್ಲ, ಅವರಿಂದ ಚೀಟಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್. ಹಾಗೆ ಗೌರ್ಮೆಂಟ್ ಕೆಲಸಗಳಿಗೆ ಯಾರಾದ್ರೂ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಮಿಥುನ ಲಗ್ನದವರು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇದು ಅಷ್ಟು ಒಳ್ಳೆಯ ಸಮಯ ಅಲ್ಲ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಮಾಡಿ. ಕೆಲವರು ಹೇಳ್ತಾರೆ, ನನ್ಗೆ 20 ವರ್ಷದಿಂದ ಆ ವ್ಯಕ್ತಿ ಗೊತ್ತು, ಆ ವ್ಯಕ್ತಿ ಒಳ್ಳೆಯವರು ಅಂತ. ಎಲ್ಲಾ ವ್ಯಕ್ತಿಗಳು ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಆದರೆ ಸಮಯ ಒಳ್ಳೆಯ ಸಮಯ ಅಲ್ಲ. ನೀವೀಗ ಇನ್ವೆಸ್ಟ್ ಮಾಡೋ ಹಣ ಮತ್ತೆ ವಾಪಸ್ ಬರ್ದೇನೂ ಇರಬಹುದು, ಅಥವಾ ಅದರಿಂದ ಭಿನ್ನಾಭಿಪ್ರಾಯಗಳು ಶುರುವಾಗುವಂತಹ ವ್ಯವಸ್ಥೆ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್, ಈ ಬಾರಿ ಸೊ ಯಾರು ಮಿಥುನ ಲಗ್ನದವರಿದ್ದೀರಾ, ನಿಮ್ಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ.
ಸೊ ಹಾಗಾಗಿ ಬಿಕಾಸ್ ರಾಹು ನಿಮ್ಮ 5th ಹೌಸ್ ಮೇಲೆ ಕಾನ್ಸಂಟ್ರೇಷನ್ ಹೆವಿ ಮಾಡ್ತಾ ಇದೆ, ಜುಪಿಟರ್ ಕೂಡ ಸಡನ್ ಆಗಿ ಮದುವೆ ಏರ್ಪಾಡಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳಿದ್ದು, ನೀವು ಮದುವೆ ಆಗುವ ಹೆಣ್ಣಿನ ಮನೆ ಕಡೆಯ ತಂದೆ ಸಮಾನರು, ಅವರಿಂದ ಕೂಡ ನಿಮಗೆ ಚೀಟಿಂಗ್ ಆಗೋ ಸಾಧ್ಯತೆ ಇದೆ. ಒಮ್ಮೆ ಎಲ್ಲ ವಿಚಾರಿಸಿ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ರೆ, ಡೆಫಿನೆಟ್ಲಿ ಫೈನಾನ್ಸ್ ರಿಲೇಟೆಡ್ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಸಮ್ ಬಿಗ್ ಅಮೌಂಟ್ ರಿಲೀಫ್ ಆಗುತ್ತೆ, ಅದು ನಿಮ್ಗೆ ನಕ್ಷತ್ರಗಳು ಚೇಂಜ್ ಆದಾಗ ರಿಲೀಫ್ ಆಗುತ್ತೆ. ಬಟ್ ಆಸ್ ಆಫ್ ನಾವು ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಈ ವರ್ಷ 2025 ಅಕ್ಟೋಬರ್ ಆದ್ಮೇಲೆ ನಿಮ್ಗೆ ಫೈನಾನ್ಸ್ ವೈಸು, ಸೊ ಡೆಫಿನೆಟ್ಲಿ ಅಲ್ಲಿ ನಿಮ್ಗೆ ತುಂಬಾನೇ ಫೇವರಬಲ್ ಆಗಿ ಇದೆ. ನೆಕ್ಸ್ಟ್, ಸೊ ಎಸ್ಪೆಷಲಿ ಸಿಬ್ಲಿಂಗ್ಸ್ ಜೊತೆ ಅಥವಾ ನೈಬರ್ಸ್ ಜೊತೆ ಅಂತ ಹೇಳಿದ್ರೆ, ಅಕ್ಕಪಕ್ಕ ಮನೆಯವರ ಹತ್ರ ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಟ್ಯಾಚ್ಮೆಂಟ್ ಆಗ್ತೀರಾ. ಅನವಶ್ಯಕವಾಗಿ ನೀವು ಮಾತಾಡೋ ಮಾತು ಸೊ ಅವ್ರಿಗೆ ಮೇ ಬಿ ಇರಿಟೇಟ್ ಆಗಬಹುದು, ಅಥವಾ ಅದರಿಂದ ನೀವು ಸೊ ಆ ಒಂದು ಬಾಂಡಿಂಗ್ ನ ಡಿಟ್ಯಾಚ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಹಾಗೆ ಸಡನ್ ಆಗಿ ಮನೆ ಕನ್ಸ್ಟ್ರಕ್ಷನ್ ಅಥವಾ ಒಂದು ಫ್ಲೋರ್ ಎಕ್ಸ್ಟ್ರಾ ಹೈಲಿ ನೀವು ಅದನ್ನ ಇನ್ಕ್ರೀಸ್ ಮಾಡೋದಾಗಿರಬಹುದು, ಇಲ್ಲಿ ನಿಮ್ಗೆ ಹೈಲಿ ತೋರಿಸ್ತಾ ಇದೆ. ತುಂಬಾ ಕಿರಿಕಿರಿ ಉಂಟಾಗುತ್ತೆ ಅಕ್ಕಪಕ್ಕ, ನೀವೆಲ್ಲೇ ವಾಸ ಮಾಡಿ ತುಂಬಾ ಡಿಸ್ಟರ್ಬೆನ್ಸ್, ಎಸ್ಪೆಷಲಿ ಸೌಂಡ್. ಸೊ 3rd ಹೌಸ್ ನ ನಾವು ಸೊ ನೈಬರ್ಸ್ ಅಂತ ತಗೊಂತೀವಿ. ಹಾಗೆ ಸೊ ಕೇತು ಅಲ್ಲಿರೋದ್ರಿಂದ ಸೊ ನೈಬರ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸಿಬ್ಲಿಂಗ್ಸ್ ಜೊತೆ ಅಥವಾ ಟ್ರಾವೆಲಿಂಗ್ ಮಾಡುವಾಗ ಸೊ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಒಂದು ವಿಚಾರವಾಗಿ ಬರೋದಾದ್ರೆ, ಅಕ್ಟೋಬರ್ ಆದ ಮೇಲೆ ನಿಮ್ಮ ತಂದೆಗೆ ಅಧಿಕವಾದಂತಹ ಧನಲಾಭ ಆಗುತ್ತೆ. ಅಕ್ಟೋಬರ್ ಆದ ನಂತರ ಅಥವಾ ತಂದೆಯ ಕಡೆಯಿಂದ ಅಧಿಕವಾದಂತಹ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿ, ತಂದೆ ಮನೆಯ ಕಡೆ ಆಸ್ತಿ. ಈ ರಾಹುಗೆ ನಾವು ತಂದೆ ಮನೆ ಕಡೆ ಆಸ್ತಿಗೆ ತಗೋತೀವಿ. ಸೊ ಹಾಗಾಗಿ ಆಗ ನಿಮ್ಗೆ ಲಾಭ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಅದನ್ನ ಹೊರತುಪಡಿಸಿ ಸೊ 11th ಹೌಸ್ ಮೇಲೆ ಕೇತು ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸೊ ಇನ್ಕಮ್ಸ್, ರೆಗ್ಯುಲರ್ ಗೈನ್ ಅಥವಾ ಇನ್ಕಮ್ಸ್, ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್ ಅಥವಾ ನೈಬರ್ಸ್ ಇವ್ರ ಮಧ್ಯೆ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಡಿಟ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಬಿಗ್ ಆರ್ಗನೈಸೇಷನ್ಸ್ ಆಗಿರಬಹುದು, ಇವರ ಜೊತೆಗೆ ನೀವೇನೇ ಡೀಲ್ ಮಾಡ್ಕೊಳ್ಳೋದಾಗಿರಬಹುದು, ಅದು ಪುಟ್ಟದಾಗಿರಬಹುದು ದೊಡ್ಡ ಮಟ್ಟದಾಗಿರಬಹುದು, ಸೊ ಇಲ್ಲಿ ನಿಮಗೆ ಸಮಸ್ಯೆಗಳು ತೋರಿಸ್ತಾ ಇದೆ. ಬಟ್ ಡಿವೋರ್ಸ್ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಸೊ ಇಲ್ಲಿ ನಿಮ್ಗೆ ಆಗೋ ಸಾಧ್ಯತೆ ಹೈಲಿ ಇದೆ. ಡಿವೋರ್ಸ್ಗೆ ಯಾರಾದ್ರೂ ಸಂಬಂಧಪಟ್ಟ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ. ತುಂಬಾ ಜನ ಹೇಳ್ತಾರೆ 5th ಹೌಸ್ ರಾಹು ಇದ್ರೆ ಸೊ ಮಗು ಆಗೋದಿಲ್ಲ ಅಥವಾ ಮಕ್ಕಳಿಗೆ ಸಮಸ್ಯೆ ಅಂತ. ಡೆಫಿನೆಟ್ಲಿ ಇಲ್ಲ. ಎಷ್ಟು ಕೇಸಲ್ಲಿ ನೀವು ಚೆಕ್ ಮಾಡಿ 5th ಹೌಸ್ ರಾಹು ಇರುವಂತಹ ಜಾತಕಗಳಿಗೆ ಬೇಗನೆ ಮಗು ಆಗುತ್ತೆ. ಬಿಕಾಸ್ ರಾಹು ಅಲ್ವಾ, ಇಟ್ ವಿಲ್ ಎಕ್ಸ್ಪ್ಯಾಂಡ್ ದಟ್ ಈವೆಂಟ್. ಬಟ್ ಅದನ್ನ ಹೊರತುಪಡಿಸಿ ಬೇರೆ ಯಾವುದೋ ಗ್ರಹ ನಿಮ್ಗೆ ಅಲ್ಲಿ ಸಮಸ್ಯೆ ಮಾಡ್ತಾ ಇರತ್ತೆ, ರಾಹು ಸಮಸ್ಯೆ ಮಾಡ್ತಾ ಇರೋದಿಲ್ಲ. ರಾಹು ಬೇಗನೆ ಮಗು ಕೊಡುತ್ತೆ ಅಂಡ್ ಇನ್ನು ಬೇಗನೆ ಕೊಡುತ್ತೆ. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಚೆನ್ನಾಗಿದೆ. ಮಿಥುನ ರಾಶಿ ಅಥವಾ ಲಗ್ನದವರು ಯಾರಾದ್ರೂ ಮೀಡಿಯಾದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಎಸ್ಪೆಷಲಿ ತುಲಾ ರಾಶಿ ಅಥವಾ ಮಿಥುನ ರಾಶಿ ನೀವಾಗಿದ್ರೆ ಈ ವರ್ಷ ಹೈಲಿ ಫೇಮಸ್ ಆಗ್ತೀರಾ. ಸೊ ತುಂಬಾನೇ ನೇಮು ಫೇಮು ಬರುತ್ತೆ. ಅದು ಗುಡ್ಡ ಬ್ಯಾಡ ಅಂತ ಹೇಳಿ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಆಧಾರದ ಮೇಲೆ ನಾವು ಕೌಂಟ್ ಮಾಡ್ತೀವಿ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ರೆಗ್ಯುಲರ್ ರೆಮಿಡೀಸ್ ನ ಮಾಡುವ ಹಾಗೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ರಾಹು 9ನೇ ಮನೆ ರೆಮಿಡಿ ಹೇಳಿ ಅಂತ ಹೇಳ್ತೀರಾ. ಆ 9ನೇ ಮನೆಯಲ್ಲಿ ನಿಮ್ಮ ಜಾತಕದಲ್ಲಿ ಎಷ್ಟು ಗ್ರಹಗಳಿದೆ ಅದು ಕೂಡ ನಾವು ನೋಡ್ಬೇಕಲ್ವಾ. ಸೊ ಅದು D9 D10 ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ನೋಡ್ಬೇಕು. ಸೊ ಅವಾಗ ನೀವು ರೆಮಿಡೀಸ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಎಲ್ಲಾ ರೆಮಿಡೀಸ್ ಮಾಡಿದಾಗ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಇದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಮಿಥುನ ಲಗ್ನ ಅಥವಾ ರಾಶಿಯವರಿಗೆ ಸಡನ್ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಮದ್ವೆ ಆಗಿದ್ರೆ ಮಾತ್ರ, ಮದ್ವೆ ಆಗದೆ ಇರೋರಿಗೆ ಮದ್ವೆ ಆಗುತ್ತೆ ಡೆಫಿನೆಟ್ಲಿ. ಬಟ್ ಮದ್ವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ, ಮದ್ವೆ ಆಗಿರುವಂತಹ ವ್ಯಕ್ತಿಗಳಿಗೆ ಸೊ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಇಲ್ಲಿ ಶುಕ್ರ ಇರುವಂತಹ ವ್ಯಕ್ತಿಗಳಿಗೆ, ಶುಕ್ರ ಗ್ರಹ ಅಥವಾ ಗುರುಗ್ರಹ, ಧನುರಾಶಿಯಲ್ಲಿ ಶುಕ್ರ ಅಥವಾ ಗುರುಗ್ರಹರಿದ್ರೆ ನಿಮಗೆ ನಿಮ್ಮ ಸ್ಪೌಸ್ಗೆ, ನಿಮ್ಮ ಆಪೋಸಿಟ್ ಪರ್ಸನ್ಗೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ ಅಥವಾ ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಸೊ ಹ್ಯಾಂಡಲ್ ಮಾಡಬೇಕಾಗುತ್ತದೆ. ಸೊ ಯಾಕೆಂತ ಹೇಳಿದ್ರೆ ಕೇತು ಆಸ್ಪೆಕ್ಟ್ ಆಗುತ್ತಲ್ಲ, ಡಿಟ್ಯಾಚ್ ಆಗ್ತೀರಾ. ಸೊ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಈ ಬಿಫೋರ್ ಬಿಸ್ನೆಸ್ ಮಾಡ್ಲೇಬೇಕು ಅಂತ ಹಠ ಮಾಡಿ ರಿಸ್ಕ್ ತಗೊಂಡು ಲೋನ್ ಮಾಡಿ ಸ್ಟಾರ್ಟ್ ಮಾಡಿರ್ತೀರಾ.
ಸಡನ್ ಆಗಿ ಇಂಟ್ರೆಸ್ಟ್ ಡಿಸ್ಟರ್ಬ್ ಮಾಡ್ಕೋತೀರಾ ಅಥವಾ ಬಿಸ್ನೆಸ್ ಫ್ಲಾಪ್ ಆಗೋದು ಅಥವಾ ಬಿಸ್ನೆಸ್ ಗ್ರಾಫ್ ಕೆಳಗಡೆ ಆಗೋದು ತೋರಿಸ್ತಾ ಇದೆ. ಎಸ್ಪೆಷಲಿ ಈ 18 ತಿಂಗಳು ಯಾರಿಗೆ ಕೇತು ಮಹಾದಶ ರಾಹು ಮಹಾದಶ ನಡೀತಿದೆಯೋ, ನೀವೇನಾದ್ರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಇದ್ರೆ ಬಿ ಕೇರ್ಫುಲ್. ವೆಹಿಕಲ್ಸ್ ನ ಮತ್ತೊಮ್ಮೆ ಚೆಕ್ ಮಾಡಿ, ಪುನಃ ಪುನಃ ಚೆಕ್ ಮಾಡಿ ಮೂವ್ ಆಗಿ. ಯಾಕೆಂದ್ರೆ ಜಾಯಿಂಟ್ ಕೇತು ಇಸ್ ದ ಕಾರಕ ಫಾರ್ ಜಾಯಿಂಟ್ಸ್. ಸಡನ್ ಆಗಿ ಅಪಘಾತಗಳು ಆಗುವ ಸಾಧ್ಯತೆ ಹೈಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅದರಲ್ಲೂ ಜುಲೈ ಆಗಸ್ಟ್ ಮಂತ್ ಅಲ್ಲಂತೂ ನೀವು ಟ್ರಾವೆಲ್ ಮಾಡೋರು ಸಹ ನೀವೇನ್ ಟ್ರಾವೆಲಿಂಗ್ ಬುಕ್ ಮಾಡ್ತೀರಲ್ವಾ, ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಂಡು ರಿವ್ಯೂಸ್ನ ಅದಾದ್ಮೇಲೆ ನಂತರ ನೀವು ಬುಕ್ ಮಾಡ್ಕೊಳ್ಳಿ. ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗೆ ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಸ್ಪಿರಿಚುವಲ್ ಟ್ರಾವೆಲಿಂಗ್ಸ್ ಜಾಸ್ತಿ ತೋರಿಸ್ತಾ ಇದೆ. ಈ ದೇವಸ್ಥಾನದ ಹತ್ರ ಹೋದ್ರೆ ಇದಾಗುತ್ತಂತೆ, ಆ ದೇವಸ್ಥಾನದ ಹತ್ರ ಹೋದ್ರೆ ಅದಾಗುತ್ತಂತೆ ಎಂಬ ಮೂಢನಂಬಿಕೆಗೆ ಹೆಚ್ಚು ಹೋಗ್ತೀರಾ. ಪ್ರತಿಯೊಬ್ಬರಿಗೂ ಒಂದು ಜಾತಕದಲ್ಲಿ ಒಂದು ಗ್ರಹ ಇರುತ್ತೆ, ಅದು ನಿಮ್ಗೆ ಫೇವರಬಲ್ ಗ್ರಹ. ಆ ದೇವಿಯ ಆರಾಧನೆ ಅಥವಾ ಆ ದೈವದ ಆರಾಧನೆ ತುಂಬಾ ಮುಖ್ಯ. ಅದನ್ನ ಫಾಲೋ ಮಾಡಿ. ಒಬ್ರು ಯಾರೋ ಒಂದು ದೇವಸ್ಥಾನಕ್ಕೆ ಹೋದ್ರು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದ್ರೆ ಇರೋ ಬರೋರೆಲ್ಲ ಹೋಗೋದೆ. ಸೊ ಹಾಗಾಗಿ ದಟ್ ಇಸ್ ನಾಟ್ ದಟ್ ಮಚ್ ಆಫ್ ಗುಡ್. ಸೊ ಹಾಗಾಗಿ ನೆಕ್ಸ್ಟ್ 9ನೇ ಮನೆ ರಾಹು ಲಗ್ನದ ಮೇಲೆ ಕೂಡ, ಅದು ಗುರು ಲಗ್ನದಲ್ಲೇ ಇರೋದ್ರಿಂದ ಹೆಲ್ತ್ ವಿಚಾರ ಸ್ವಲ್ಪ ಗಮನ ಹರಿಸ್ಕೊಳ್ಳಬೇಕು. ಫುಡ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ನಿಮ್ಮನ್ನ ನೋಡುವಂತಹ ಆಪೋಸಿಟ್ ವ್ಯಕ್ತಿಗಳು, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಆಪೋಸಿಟ್ ವ್ಯಕ್ತಿಗಳು ಇದರ ಪಬ್ಲಿಕ್ ಆಗಿರಬಹುದು, ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಬಹುದು, ಅವ್ರ ರಿಲೇಷನ್ಸ್, ನೋಡುವ ರೀತಿ ಅಥವಾ ವಿಧಾನನೇ ಬೇರೆ ಆಗಿರುತ್ತೆ. ದೇ ವಿಲ್ ಥಿಂಕ್ ಸೊ ಯುವರ್ ಎ ಚೀಟರ್. ಅದೇ ತರನೇ ಎಸ್ಪೆಷಲಿ ಈ 18 ತಿಂಗಳು ನಿಮ್ಮ ದೃಷ್ಟಿ, ನೀವು ಕೊಡುವಂತಹ ಒಂದು ಪರ್ಸನಾಲಿಟಿ, ನೀವು ಹೇಗ್ ಬಿಹೇವ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಲಗ್ನದಲ್ಲಿ ಗುರು ಯಾವಾಗ್ಲೂ ನೋವನ್ನೇ ಕೊಡೋದು, ಒಳ್ಳೆ ವಿಚಾರನ ಕೊಡೋದಿಲ್ಲ. ಅವನು ನೋಡೋ ಮನೆ ಮಾತ್ರ ಉದ್ಧಾರ ಮಾಡೋದು. ಸೊ ಹಾಗಾಗಿ ಬಿ ಕೇರ್ಫುಲ್. ಅದು ಗುರು ರೆಟ್ರೋ ಆದಾಗ್ಲೇ ನಿಮಗೆ ಹೆಚ್ಚು ಸಮಸ್ಯೆಗಳು. ಆಗ ದೃಷ್ಟಿ ಲೆಸ್ ಆಗುತ್ತಲ್ವಾ, ಅವಾಗ ನಿಮ್ಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಗುರು ರೆಟ್ರೋ ಬಂದಾಗ ಆ ವಿಚಾರ ನೋಡ್ಕೊಳ್ಳೋಣ. ಬಟ್ ಈಗ ಆಸ್ ಆಫ್ ನೌ ಇಷ್ಟನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ತುಂಬಾ ಜನ ನಿಮ್ಮ ಮನೆಯ ಬ್ಯಾಕ್ ಡೋರ್ಸ್, ಎಸ್ಪೆಷಲಿ ಕಿಟಕಿಗಳಾಗಿರಬಹುದು ಅಥವಾ ಬ್ಯಾಕ್ ಡೋರ್ಸ್ ಏನಾದ್ರು ಇದ್ರೆ ಓಪನ್ ಮಾಡಿ. ಓಪನ್ನೇ ಮಾಡಲ್ಲ, ಆಯ್ತಾ ಡಸ್ಟ್ ಬರುತ್ತೆ ಅಂತ ಹೇಳಿ ಅಥವಾ ನೋ ನೀಡ್, ಬೆಳಕು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಮಿಥುನ ಲಗ್ನದವರು ಈ ಕಾಂಬಿನೇಷನ್ಸ್ ಇದ್ರೆ ದಯವಿಟ್ಟು ಓಪನ್ ಮಾಡಿ. ಮನಿ ಬ್ಲಾಕೇಜಸ್ ತುಂಬಾ ಆಗುತ್ತೆ ಈ ಬಾರಿ ನಿಮ್ಗೆ. ಸೊ ಹಾಗಾಗಿ ಅಲ್ಲಿಂದ ನಿಮ್ಗೆ ರಿಲೀಸ್ ಆಗುತ್ತೆ. ನೆಕ್ಸ್ಟ್, 5th ಹೌಸ್ಗೆ ಸಂಬಂಧಪಟ್ಟ ಹಾಗೆ ಮಿಥುನ ಲಗ್ನ ಅಥವಾ ರಾಶಿಯವರು, ನಿಮ್ಮ ಮಕ್ಕಳು ಸ್ವಲ್ಪ ಹಾದಿ ತಪ್ಪುವ ಸಾಧ್ಯತೆ ಹೈಲಿ ಇದೆ. ಹಂಗಾಗಿ ಗಮನ ಹರಿಸ್ಕೊಳ್ಳಿ. ಎಸ್ಪೆಷಲಿ ಇಲ್ಲಿ ಏನಾದ್ರೂ ಬುಧ ಇದ್ರೆ, ಇಲ್ಲಿ ತುಲಾ ರಾಶಿಯಲ್ಲಿ ಬುಧ ಏನಾದ್ರೂ ಇದ್ರೆ, ನಿಮ್ಮ ಮಕ್ಕಳ ವಯಸ್ಸು ಒಂದು 18ರಿಂದ 24 ಇದೆ, ಡೆಫಿನೆಟ್ಲಿ ಗಮನ ಹರಿಸ್ಲೇಬೇಕು. ಅಲ್ಲಿ ಶುಕ್ರ ಇದ್ರು ಕೂಡ ಗಮನ ಹರಿಸ್ಲೇಬೇಕು ನೀವು. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಅದಾದ ನಂತರ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾವು ನೋಡಿದೀವಿ. ಇದು ಗೋಚಾರದ ಫಲಗಳು, ಇದು ಕೇವಲ ಗೋಚಾರದ ಫಲಗಳು. ಫಾರ್ ಎಕ್ಸಾಂಪಲ್, ಈ ಪ್ಲೇಸಸ್ ಅಲ್ಲಿ ನಿಮ್ಗೆ ಪ್ಲಾನೆಟ್ಸ್ ಅಂದಾಗ ಡಿಫ್ರೆಂಟ್ ಆಗಿ ಬರುತ್ತೆ. ಹಾಗೆ ಮಿಥುನ ಲಗ್ನ ಅಥವಾ ರಾಶಿಯವರಿಗೆ ಕುಂಭ ರಾಶಿಯಲ್ಲಿ ಏನಾದ್ರೂ ಕುಜ ಇದ್ರೆ ಡೆಫಿನೆಟ್ಲಿ ಆಕ್ಸಿಡೆಂಟ್ಸ್ ಐಲಿ ತೋರಿಸುತ್ತೆ. ಅದೇನಾದ್ರೂ ಡಿಗ್ರಿ ವೈಸ್ ಹತ್ರ ಹೋದಾಗ, ಅದಕ್ಕೆ ಹೇಳಿದ್ದು ಜನ್ಮ ಜಾತಕಕ್ಕೂ ಗೋಚಾರದ ಫಲಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ. ಅದರಲ್ಲಿ ಮೂರ್ ನಕ್ಷತ್ರ, ಅದರಲ್ಲಿ ಪಾದಗಳು, ಅದು ನವಾಂಶದಲ್ಲಿ ಎಲ್ಲಿ ಬರುತ್ತೆ, ಪ್ರತಿಯೊಂದು ವಿಚಾರ ಆಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಪಡೋ ಅವಶ್ಯಕತೆನೂ ಇಲ್ಲ, ತುಂಬಾ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಎಂಡ್ ಆಫ್ ದ ಡೇ ಕಿಂಗ್ ಮೇಕರ್ ಯಾರು? ದಶ ಲಾರ್ಡ್ ಚೆನ್ನಾಗಿತ್ತಾ? ಎಸ್. ಇದೆಲ್ಲ ಅಷ್ಟೊಂದು ವಿಷಯಕ್ಕೆ ಬರಲ್ಲ. ದಶನೂ ಕೈ ಕೊಟ್ಟಿ, ಇಲ್ಲಿ ದೊಡ್ಡ ಗ್ರಹಗಳೂ ನಮ್ಗೆ ಕೈ ಕೊಟ್ಟಾಗ ಆ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಸ್ಟ್ರಗಲಿಂಗ್ ಲೈಫ್ ಆಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ. ಹಾಗೆ ನೆಕ್ಸ್ಟ್, ಒಂದಷ್ಟು ಸೀಕ್ರೆಟ್ಗಳು ಈ ವರ್ಷ ನಿಮ್ಗೆ ಗೊತ್ತಾಗುತ್ತೆ. ಅದು ಕುಲದೇವಿ ಆಗಿರಬಹುದು, ಕುಲದೇವ ಶಾಪಗಳಾಗಿರಬಹುದು. ಡೆಫಿನೆಟ್ಲಿ ನೀವು ಈ ವರ್ಷ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಮೇನ್ಲಿ ಸಿಬ್ಲಿಂಗ್ಸ್ ಜೊತೆ ಪ್ರಾಬ್ಲಮ್, ಫಾದರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಹಾಗೆ ಪಬ್ಲಿಕ್ ಜೊತೆ ನಿಮ್ಮನ್ನ ಅವ್ರು ನೋಡೋ ವಿಧಾನ ಬೇರೆ ಇರುತ್ತೆ. ರೆಗ್ಯುಲರ್ ಇನ್ಕಮ್ ಅಲ್ಲಿ ಸ್ವಲ್ಪ ಬ್ರೇಕೇಜಸ್ ಜಾಸ್ತಿ ಆಗುತ್ತೆ. ಅಷ್ಟು ಈಸಿಯಾಗಿ ಫಂಡ್ ರಿಲೀಸ್ ಆಗೋದಿಲ್ಲ. ಅದರಲ್ಲೂ ನಿಮ್ಗೆ ಈವನ್ 11th ಹೌಸ್ ಮೇಲೆ ಯಾವುದೇ ಒಳ್ಳೆ ಗ್ರಹಗಳ ದೃಷ್ಟಿ ಕೂಡ ಇಲ್ಲ. ಜುಪಿಟರ್ ಮೂವ್ ಆಗೋಕೆ ಇನ್ನೂ ತುಂಬಾ ದೂರ ಇದೆ. ಹಾಗಾಗಿ ನೀವು ನೋಡ್ಕೊಳ್ಳೇಬೇಕು.
ತುಂಬಾ ಖರ್ಚು, ಹೆವಿ ಖರ್ಚು ಬರುತ್ತೆ. ಯಾರಾದ್ರೂ ಕನ್ಸ್ಟ್ರಕ್ಷನ್ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಬೆಟರ್ ನಿಮ್ಮ ಜಾತಕ ಚೆಕ್ ಮಾಡಿಸ್ಕೊಂಡು ಎಂಟ್ರಿ ಕೊಡಿ. ಇಲ್ಲ ಅಂದ್ರೆ ಬಿಕಾಸ್ ಯಾಕೆಂತ ಹೇಳಿದ್ರೆ ಮಿಥುನ ಲಗ್ನದವರು ಸಡನ್ ಆಗಿ ವೆಹಿಕಲ್ ತಗೊಳ್ಳೋದು ಅಥವಾ ಸಡನ್ ಆಗಿ ಕನ್ಸ್ಟ್ರಕ್ಷನ್ ಶುರು ಮಾಡೋದು ಹೈಲಿ ತೋರಿಸ್ತಾ ಇದೆ. ಸೆಕೆಂಡ್ ಹ್ಯಾಂಡ್ ಆಗಿರಬಹುದು ಅಥವಾ ಹೊಸ ಪ್ರಾಡಕ್ಟ್ ಆಗಿರಬಹುದು. ಬಟ್ ಇಲ್ಲಿ ಹೈಲಿ ತೋರಿಸ್ತಾ ಇರೋದ್ರಿಂದ ಬಿ ಕೇರ್ಫುಲ್. ಹಾಗೆ ಸಡನ್ ಆಗಿ ಸಮ್ ಟ್ಯಾಕ್ಸಸ್ ಆರ್ ಸಮ್ ಲಿಟಿಗೇಷನ್ಸ್ ನಿಮಗೆ ಗೊತ್ತೇ ಇಲ್ದೇ ಇರೋ ಹಾಗೆ. ಸೊ ಹಿಂದೆ ಯಾವಾಗ್ಲೂ ನೀವು ಮಾಡಿರೋ ಪುಟ್ಟ ಮಿಸ್ಟೇಕ್ಸ್ ಈಗ ಹೈಲಿ ತೋರಿಸ್ತಾ ಇದೆ. ದಟ್ಸ್ ವಾಟ್ ಅದನ್ನೇ ಹೇಳಿದ್ದೀನಿ. ಗೌರ್ಮೆಂಟ್ ಸೆಕ್ಟರ್ ಕಡೆಯಿಂದ ಡೆಫಿನೆಟ್ಲಿ ನಿಮ್ಗೆ ಲಾಸ್ ಇದೆ. ನೀವು ಎಲೆಕ್ಷನ್ ಅಲ್ಲಾದ್ರೂ ಇರಿ, ಪೊಲಿಟಿಕಲ್ ಅಲ್ಲಾದ್ರೂ ಇರಿ, ಸೊ ಇರ್ದೇ ಇರಿ, ವಾಟ್ ಎವರ್ ಇಟ್ ಈಸ್. ನಿಮ್ಮ D10 ಅಲ್ಲಿ ದಶ ಚೆನ್ನಾಗಿತ್ತಾ? ಎಸ್, ಯು ಕ್ಯಾನ್ ಮೂವ್ ಆನ್. D10 ದಶ ಚೆನ್ನಾಗಿಲ್ವಾ? ಇಲ್ಲಿ ಭುಕ್ತಿ ಅಥವಾ ದಶ ಹೋಗಿದೆಯಾ? ಸೊ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಅಂಡ್ ಪದೇ ಪದೇ ಕನ್ಸಲ್ಲಿ ಹಾವು ಬರುತ್ತೆ ಅಂತ ಹೇಳಿದ್ರೆ, ಕನ್ಸಲ್ಲಿ ಹಾವು ಬಂದ್ರೆ ಸೊ ನಿಮ್ಮ ಜಾತಕದಲ್ಲಿ ಸೊ ಆಶ್ಲೇಷ ನಕ್ಷತ್ರ ಎಫೆಕ್ಟ್ ಆಗಿರುತ್ತೆ ಅಥವಾ ಮನೆ ಎಫೆಕ್ಟ್ ಆಗಿರುತ್ತೆ. ನಿಮ್ ಲಗ್ನದಿಂದ ಯಾವ ಮನೆ ಬಂದಿರುತ್ತೆ ಅಂತ. ಹಾವುಗೂ ರಾಹುಗೂ ಕನೆಕ್ಟ್ ಮಾಡ್ಬಿಡಿ. ಹಾವುಗಳೆಲ್ಲ ರಾಹು ಆ ತರ ಅಲ್ಲ. ನಕ್ಷತ್ರ ನೋಡಿ, ಫಸ್ಟ್ ನಕ್ಷತ್ರ ನೋಡಿ ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇದಿಷ್ಟು ವಿಚಾರಗಳು ಮಿಥುನ ರಾಶಿ ಅಥವಾ ಮಿಥುನ ಲಗ್ನಕ್ಕೆ. ಎಸ್ಪೆಷಲಿ ಕುಂಭ ರಾಶಿಯಲ್ಲಿ ಕುಜ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶನಿ ಇದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಲಸಕ್ಕೆ ತೊಂದರೆ ಆಗತ್ತೆ ಅಥವಾ ಕೆಲಸದಲ್ಲಿ ಮೋಸ. ಇನ್ನೇನು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿರ್ತೀರಾ, ನೆಕ್ಸ್ಟ್ ಫೈನಲ್ ಆಗಿರುತ್ತೆ, ಸೊ ಜಸ್ಟ್ ಮಿಸ್ ಆಗುತ್ತೆ. ಸೊ ಇರಿಟೇಷನ್ ಫೀಲ್ ಅಂತೂ ಆಗ್ತೀರಾ. ಸೊ ಹಾಗಾಗಿ ರೆಮಿಡೀಸ್ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ವಿಚಾರಗಳು. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ D1, D9, D10 ನೀವು ಅಸ್ಟ್ರಾಲಜರ್ಸ್ ಆಗಿದ್ರು ಅಥವಾ ಪ್ರಾಕ್ಟೀಸ್ ಅಲ್ಲಿ ಇದ್ರು ಕೂಡ ತುಂಬಾ ವಿಚಾರಗಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಬೇರೆ, ರಿಯಾಲಿಟಿ ಇರೋದೇ ಬೇರೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಯಾವುದೇ ಆ್ಯಪ್ ಇಟ್ಕೊಂಡು ಜ್ಯೋತಿಷ್ಯ ಹೇಳಕ್ಕಾಗೋದಿಲ್ಲ. ಅದು ಅನುಭವಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಅನುಭವ ತುಂಬಾ ಮುಖ್ಯ. ಅಲ್ಲಿಂದನೇ ಸಮಸ್ಯೆನ ಅಥವಾ ಸಮಸ್ಯೆ ಇಲ್ವಾ ಅಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋಗೆ. ಕಂಪ್ಲೀಟ್ ಆಗಿ 12 ವಿಡಿಯೋಸು ಬರುತ್ತೆ ನೋಡಿ. ಸೊ ನಿಮಗೆ ಯಾವ ಸೆಕ್ಟಾರ್ ಅಲ್ಲಿ ಅಥವಾ ಯಾವುದು ಪದೇ ಪದೇ ಇರಿಟೇಷನ್ ಕೊಡ್ತಾ ಇರುತ್ತೆ ಆ ಸೆಕ್ಟಾರ್ ನೋಡ್ಕೊಳ್ಳಿ. ರಾಹುಕೇತು ಬದಲಾವಣೆ ಆದಾಗ ಸೊ ಇದು 3 ಕಡೆ ದೃಷ್ಟಿ ಹಾಕುತ್ತೆ. ಅದು ಒಟ್ಟು 6 ಭಾವಗಳಲ್ಲಿ ನಮಗೆ ಸಮಸ್ಯೆಗಳನ್ನು ಕೊಡುತ್ತೆ. 6 ಭಾವಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಕೋಬೇಕು. ಸಿಂಪಲ್. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ಧನ್ಯವಾದಗಳು. ನಮಸ್ಕಾರಗಳು.